ಮಹಿಳೆಯರಿಗೆ ಎಷ್ಟು ವಿನಯದಿಂದ ಗೌರವವನ್ನು ಕೊಡ್ತಾ ಇದ್ದಾರೆ ನೋಡಿ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ. ಮಕ್ಕಳಿಗೆ ಯಾವ ರೀತಿ ಉನ್ನತವಾದ ಶಿಕ್ಷಣವನ್ನು ಭವಿಷ್ಯವನ್ನು ರೂಪಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಒಳ್ಳೆಯ ದಿನಗಳು ಈಗ 15 ವರ್ಷದ ನಂತರ ಬಂತು. ಎಲೆಕ್ಷನ್ ರಿಸಲ್ಟ್ ಮುಗಿದ ಹೊತ್ತಿನಲ್ಲಿ ಜೈ ಶ್ರೀರಾಮ್ ಅಂತ ಕಬ್ಬಿಣವನ್ನು ಜೈ ಶ್ರೀರಾಮ್ ಅಲ್ಲ, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕಬ್ಬಿಣ ತೆಗೆದುಕೊಂಡು ಹೊಡಿತಾ ಇರೋದು. ಅಲ್ಲೇ ಇದ್ದವರು ಹೊಡೀರಿ ಅಂತ ಹೇಳ್ತಾ ಇದ್ದಾರೆ. ಕಲ್ಕತ್ತಾದಲ್ಲಿ ಜಾಮೂರಿಯಾ ಮತ್ತು ಸಿಲಿಗುರಿ TMC ಆಫೀಸ್ ಹತ್ರ ಹೋಗಿ ಅಲ್ಲಿ ಬೆಂಕಿ ಹಚ್ಚಿರೋದು. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದಂತ ಗೊತ್ತಾ? ಕೋಲ್ಕತ್ತಾ ಮಾರ್ಕೆಟ್ನಲ್ಲಿ ಬುಲ್ಡೋಜರ್ನ ತೆಗೆದುಕೊಂಡು ಹೋಗಿ ಸಣ್ಣ ಸಣ್ಣ ಅಂಗಡಿಗಳು ಇರ್ತಾವಲ್ಲ ಸಾಲಕ್ಕೆ, ಅದನ್ನ ಧ್ವಂಸ ಮಾಡಿರೋದು. ಆ ಚಿಕ್ಕ ಪುಟ್ಟ ಅಂಗಡಿಯವರು ಸರ್ಕಾರದ ಹಣವನ್ನು ಏನಾದರೂ ಕೊಳ್ಳೆ ಹೊಡೆದಿದ್ರ? ಇಲ್ಲ. ಅವ್ರ ಮೇಲೆ ಸಿಟ್ಟು. ಭಗವಂತನಾದ ಶ್ರೀರಾಮನಿಗೆ ಯಾರಾದರೂ ಅಲ್ಲಿರೋ ಅವಮಾನ ಮಾಡಿದ್ರ? ಜೈ ಶ್ರೀರಾಮ್ ಅಂತ ಸಣ್ಣ ಸಣ್ಣ ಅಂಗಡಿಗಳನ್ನೆಲ್ಲ ಧ್ವಂಸ ಮಾಡಿದರು. ಅವರ ಫ್ಯಾಮಿಲಿನ ಬೀದಿಗೆ ತಂದರು. ಮಹಿಳೆಯರಿಗೆ ಎಷ್ಟು ವಿನಯದಿಂದ ಗೌರವವನ್ನು ಕೊಡ್ತಾ ಇದ್ದಾರೆ ನೋಡಿ. ಜೈ ಶ್ರೀರಾಮ್ ಅಂತ. ಮಕ್ಕಳಿಗೆ ಯಾವ ರೀತಿ ಉನ್ನತವಾದ ಶಿಕ್ಷಣವನ್ನು ಭವಿಷ್ಯವನ್ನು ರೂಪಿಸ್ತಾ ಇದ್ದಾರೆ. ಶ್ರೀರಾಮ ರಾಮರಾಜ್ಯವನ್ನು ಕಟ್ಟಿದವರು, ಸದ್ಗುಣ ಸಂಪನ್ನ ಅವರು. ಅವರ ದಾರಿಯನ್ನು ಅನುಸರಿಸ್ಕೊಂಡೇ ಹೋಗಬೇಕು ಹೊರತು ಈ ರೀತಿ ಅವ್ರ ಹೆಸರಲ್ಲಿ ಈ ಥರ ಕೆಲಸ ಮಾಡಬಾರ್ದು. ರಾಜಕಾರಣಿಗಳಿಗೆ ಭಗವಂತನಾದ ವಿಷ್ಣುವಿನ ಅವತಾರವಾದ ಶ್ರೀರಾಮನಿಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ. ಇವರುಗಳಿಗೆ ಹೇಗೆ ಸಣ್ಣ ಸಣ್ಣ ಮಕ್ಕಳಿಗೆ ನಾವು ತಿದ್ದಿ ಅ ಆ ಇ ಈ ಹೇಳ್ಕೊಡ್ತೀವಿ, ಅದೇ ರೀತಿ ಇವ್ರನ್ನ ಕರ್ಕೊಂಡು ಬಂದು ಇವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಸಂವಿಧಾನವನ್ನು ಓದಿ ಇವರಿಗೆ ಲಾಭದಾಯಕ ಹುದ್ದೆ ಇರಬಾರ್ದು ಅಂತ ಸಂವಿಧಾನದಲ್ಲಿ ಇದ್ದಿದ್ದಕ್ಕೆ ಎಲ್ಲವನ್ನು ಪ್ರೈವೇಟೈಸೇಷನ್ ಮಾಡ್ತಾಯಿದ್ದಾರೆ. ಪ್ರೈವೇಟನ್ನು ಮಾಡಿ ಇವರು ಕೊಳ್ಳೆ ಹೊಡಿತಾ ಇದ್ದಾರೆ.